50 ಏನಾದ್ರು ಚಾನ್ಸ್ ಇದೆಯಾ ಸರ್? 55,000 ಕೊಡ್ತೀನಿ ಸರ್ ಇಂಡಿಗಾ ಇದು. ಸರ್ ಕೇವಲ 1,25,000 ಮಾರುತಿ ಜೆನಿಶಿಲೋ ಕೊಡ್ತೀನಿ ಸರ್. 1,65,000 2006ನೇ ಮಾಡಲ್ ಹೋಂಡಾ ಸಿಟಿ ಕೊಡ್ತೀನಿ ಸರ್. 1,55,000 ನಿಮಗೆ ಮಾರುತಿ ಆಲ್ಟೋ ಕೊಡ್ತೀನಿ ಸರ್ ಇದು. 1,45,000 ನಿಮಗೆ ಮಾರುತಿ ವೆರ್ಸಾ ಕೊಡ್ತೀನಿ ಸರ್. 1,35,000 ನಿಮಗೆ ಮಾರುತಿ ಸ್ವಿಫ್ಟ್ ಕೊಡ್ತೀನಿ ಸರ್. 1,45,000 ನಿಮಗೆ ಹೋಂಡಾ ಸಿಟಿ ZX ಕೊಡ್ತೀನಿ ಸರ್. ನಿಮಗೆ 1,65,000 ಟಾಪ್ ಅಂಡ್ ಮಾಡಲ್ ಫೋರ್ಡ್ ಫಿಯೆಸ್ಟಾ ಕೊಡ್ತೀನಿ ಸರ್. 1,65,000 ನಿಮಗೆ ಹೋಂಡಾ ಸಿಟಿ ZX ಕೊಡ್ತೀನಿ ಸರ್. ನಿಮಗೆ 2,89,000 2011ನೇ ಮಾಡಲ್ ಫಾಕ್ಸ್ವ್ಯಾಗನ್ ಪೋಲೋ ಕೊಡ್ತೀನಿ ಸರ್. ಧೂಳಲ್ಲಿ ನಿಂತು ಗಲೀಜಾಗಿದೆ. 1,65,000 ನಿಮಗೆ ವರ್ನಾ ಕೊಡ್ತೀನಿ ಸರ್. 3,45,000 17 ಮಾಡಲ್ ಸಿಂಗಲ್ ಟಾಟಾ ಜೆಸ್ಟ್ ಕೊಡ್ತೀನಿ. 1.5 ಇನ್ನ ಕಮ್ಮಿಗೆ ಬೇಕಾ ಸರ್? ಕರ್ನಾಟಕ ಕಾರ್ಸಿಗೆ ಒಂದು ವಿಸಿಟ್ ಆಗಲಿ ಕಸ್ಟಮರ್ ಗಾಡಿ ಕೊಡ್ತೀನಿ ಸರ್. 1,65,000 ನಿಮಗೆ ಹೋಂಡಾ ಸಿಟಿ ZX ಕೊಡ್ತೀನಿ ಸರ್. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಸರ್ತಿ ಕರ್ನಾಟಕ ಕಾರ್ಸ್ಗೆ ಬಂದಿದ್ದೀನಿ. ಆಲ್ಮೋಸ್ಟ್ ತುಂಬ ದಿನ ಆಯಿತು. ಈ ಸರ್ತಿ 130+ ವೆಹಿಕಲ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಯಾವ ಬ್ರ್ಯಾಂಡಲ್ಲಿ ಯಾವ ಗಾಡಿ ನೋಡ್ತಿದ್ರೆ ಎಲ್ಲ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಸರ್ ನಾವು ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಫಸ್ಟ್ ಆಫ್ ಆಲ್ ಹೇಳ್ಬಿಡಿ, 1 ಲಕ್ಷದ ಒಳಗಡೆ ಎಷ್ಟು ಗಾಡಿ ಇದೆ ಅಂತ. ಸರ್ 1 ಲಕ್ಷದ ಒಳಗಡೆ ಬಂದು 20 ಗಾಡಿ ಇದೆ. 2 ಲಕ್ಷದ ಒಳಗಡೆ ಬಂದು 50 ಗಾಡಿ ಇದೆ. 3 ಲಕ್ಷ ಒಳಗಡೆ ಬಂದ್ಬಿಟ್ಟು ಒಂದು 15 ಗಾಡಿ ಇದೆ. 8 ಲಕ್ಷ ಒಳಗಡೆ ಬಂದು 5-6 ಗಾಡಿ ಇದೆ ಸರ್. ಓಕೆ, ಹೇಳ್ಬಿಡಿ ಸರ್. ಕರ್ನಾಟಕ ಕಾರ್ಸು 3 ಬ್ರಾಂಚ್ ಇದೆ ಸರ್. ಆ್ಯಕ್ಚುಲಿ ನಮ್ಮ ಕರ್ನಾಟಕ ಕಾರ್ಸು ಹಳೆ ಶೋರೂಮು ಎಲ್ಲರಿಗೂ ಗೊತ್ತಿದೆ. ಅಷ್ಟು ಈ ಶೋರೂಮ್ ಎಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಸರ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಕರ್ನಾಟಕ ಕಾರ್ ಶೋರೂಮು. ಕರ್ನಾಟಕ ಕಾರ್ಸು ಹಳೆ ಶೋರೂಮಿಂದಾನೇ ಸ್ಟಾರ್ಟ್ ಮಾಡಿದ್ವಿ. ಆ ಶೋರೂಮಿಂದ ಹಿಡ್ಕೊಂಡು ಇವಾಗ 130+ ವೆಹಿಕಲ್ಗಳು ಎಲ್ಲ ಕರ್ನಾಟಕ ಜನತೆಯಿಂದಾನೇ ಆಗಿದೆ ಅಂತ ಹೇಳ್ಬೋದು ಸರ್. ಹೌದು ಸರ್. ಅಂಡ್ ಲೋ ಬಜೆಟ್ ಅಲ್ಲಿ ಗಾಡಿ ಕೊಡೋದ್ರಲ್ಲಿ ಫೇಮಸ್ ಅಂತ ಹೇಳ್ಬೋದು ಸರ್. ನಮ್ಮ ಕರ್ನಾಟಕ ಕಾರ್ಸಲ್ಲಿ ಬಂದ್ರೆ ಲೋ ಬಜೆಟ್ ಇಂದ ಹಿಡಿದು ಹೈ ಬಜೆಟ್ ಅಲ್ಲಿ ಯಾವ ಗಾಡಿ ಬೇಕು, ಯಾವ ಬ್ರ್ಯಾಂಡ್ ಬೇಕು, ಏನ್ ಪ್ರೈಸ್ ಅಲ್ಲಿ ಬೇಕು ಕಸ್ಟಮರ್ ಗಾಡಿ ಸಿಗು ಸರ್ ನಮ್ಮ ಕರ್ನಾಟಕ ಕಾರ್ಸಲ್ಲಿ. ಲೋನ್ ಅಲ್ಲಿ ಸರ್ ಕಸ್ಟಮರು 12 ಅಬೋ ಆಚೆ ಉತ್ತರ ಕರ್ನಾಟಕ ಕಸ್ಟಮರ್ ತುಂಬಾ ಜನ ಬರ್ತಾರೆ. ಉತ್ತರ ಕರ್ನಾಟಕದಿಂದ ಕಸ್ಟಮರ್ ಬಂದ್ರೆ 12 ಅಬೋ ಕಸ್ಟಮರ್ ಯಾವ್ದಾದ್ರು ಗಾಡಿ ತಗೊಳ್ಳಿ, ಖಂಡಿತ ಕಸ್ಟಮರ್ ಸಿವಿಲ್ ಚೆನ್ನಾಗಿರೋ ಲೋನ್ ಮಾಡಿಸ್ಕೊಡೋಣ. ಮತ್ತೆ ಬೆಂಗಳೂರಿಂದ ನೋಡ್ತಿರೋರು ಕಸ್ಟಮರ್ಗೆ ನಿಮ್ಮ ಸಿವಿಲ್ ಚೆನ್ನಾಗಿಲ್ವಾ, 1-2 ಲಕ್ಷ ಬಜೆಟ್ ಅಲ್ಲಿ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ 1 ಲಕ್ಷ ಲೋನ್ ಮಾಡ್ಕೊತೀರಾ, ಖಂಡಿತ ಅಂಥವ್ರಿಗೂ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಖಂಡಿತ. ಯಾವ ಬ್ರ್ಯಾಂಡ್ ಬೇಕು, ಯಾವ ಕಾರ್ ಬೇಕು, ಎಲ್ಲ ಗಾಡಿಗಳು ಸಿಗುತ್ತೆ ಸರ್. ಯಾವ ಬ್ರ್ಯಾಂಡ್ ಬೇಕು, ಯಾವ ಕಾರ್ ಬೇಕು, ಏನು ಬಜೆಟ್ ಅಲ್ಲಿ ಬೇಕು, ಆಲ್ಮೋಸ್ಟ್ ಎಲ್ಲ ಸಿಗ್ಬಿಡುತ್ತೆ. ಮತ್ತೆ ನಮ್ಮ ಕರ್ನಾಟಕ ಕಾರ್ಸಲ್ಲಿ 55,000 ಗಾಡಿ ತಗೊಂಡ್ರು 1 ವರ್ಷ ಇಂಜಿನ್ ಫ್ರೀ ಆಗಿ ಇಂಜಿನ್ ವ್ಯಾರಂಟಿ ಫ್ರೀ ಆಗಿ ಕೊಡ್ತೀನಿ. 5 ಲಕ್ಷ ಗಾಡಿ ತಗೊಂಡ್ರು 1 ವರ್ಷ ಇಂಜಿನ್ ವ್ಯಾರಂಟಿ ಫ್ರೀ ಆಗಿ ಕೊಡ್ತೀನಿ. ಡಾಕ್ಯುಮೆಂಟ್ ಚಾರ್ಜಸ್ ಸರ್ ₹1 RTO ಚಾರ್ಜಸ್ ತಗೊಳ್ಳಲ್ಲ, ₹1 ಆಫೀಸ್ ಕಮಿಷನ್ ತಗೊಳ್ಳಲ್ಲ, ಇಂಜಿನ್ ವ್ಯಾರಂಟಿಗೆ ₹1 ಎಕ್ಸ್ಟ್ರಾ ಚಾರ್ಜಸ್ ತಗೊಳ್ಳಲ್ಲ ನಾವು. ಹಾಂ ಸರ್. ಖಂಡಿತ. ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಖಂಡಿತ ಮಾಡೋಣ ಸರ್, ಬನ್ನಿ. ಆಲ್ಮೋಸ್ಟ್ ತುಂಬಾ ದಿನ ಆದ ನಂತರ ಕರ್ನಾಟಕ ಕಾರ್ಸ್ ಬಂದಿದ್ದೀನಿ. ಕರ್ನಾಟಕ ಕಾರ್ಸ್ ಅನ್ನೋದಾದ್ರೆ ಇಲ್ಲಿಂದಾನೇ ಕರ್ನಾಟಕ ಕಾರ್ ಸ್ಟಾರ್ಟ್ ಆಗಿದ್ದು ನೋಡಬಹುದು. ಇದೇ ಬೇಸ್ ಪಾಯಿಂಟ್ ಇಂದ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು. ಹೌದು ಸರ್. ಇಲ್ಲಿಂದಾನೇ ಕರ್ನಾಟಕ ಕಾರ್ಸ್ ಸ್ಟಾರ್ಟ್ ಆಗಿತ್ತು ಅಂಡ್ ಇವಾಗ 3 ಬ್ರಾಂಚ್ ಆಗಿದೆ. ಆಲ್ಮೋಸ್ಟ್ ಅಲ್ಲೊಂದು, ಇದು ಮೇನು, ಆ ಕಡೆ ಒಂದಂತ ಹೇಳ್ಬೋದು. ಅಂಡ್ ಇವಾಗ ಗಾಡಿಗಳು ನೋಡಬಹುದು. ಎಷ್ಟು ಗಾಡಿಗಳು ನೋಡಕ್ ಸಿಗುತ್ತೆ ಸರ್? 130 ಗಾಡಿ ಸ್ಟಾಕ್ ಇದೆ ಸರ್. 130 ಗಾಡಿಗಳು. ಹೌದು ಸರ್. ಲೋ ಬಜೆಟ್ ಇಂದ ಹಿಡಿದು ಹೈ ಬಜೆಟ್ ವರೆಗೆ ಗಾಡಿಗಳು ಸ್ಟಾಕ್ ಇದೆ ಸರ್. ಕರ್ನಾಟಕ ಕಾರ್ಸ್ ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ವೆಹಿಕಲ್ಗಳೇ ಎಲ್ಲ ಕರ್ನಾಟಕದ ಜನ ಬಂದು ತಗೊಂಡ್ ಹೋಗ್ತಾರೆ. ಹೌದು. ಇವಾಗ ಆಡ್ ಆಗಿರೋದು ಹೈದರಾಬಾದ್, ತಮಿಳುನಾಡಿಂದ ಗಾಡಿಗಳು ಅಥವಾ ಕಸ್ಟಮರ್ ಬರ್ತಾರೆ ಅಂತ ಹೇಳ್ಬೋದು. ಖಂಡಿತ ಸರ್. ಹೈದರಾಬಾದ್, ತಮಿಳುನಾಡು, ಕೇರಳ ಎಲ್ಲ ಜಾಗದಿಂದ ನಮ್ಮ ಕರ್ನಾಟಕ ಕಾರ್ಸಿಗೆ ಕಸ್ಟಮರ್ ಬರ್ತಾರೆ ಸರ್. ಯಾಕೆ ಬರ್ತಾರೆ ಎಲ್ಲ ವಿಡಿಯೋದಲ್ಲಿ ಹೇಳ್ತೀರಾ ಸರ್? ಈ ವಿಡಿಯೋದಲ್ಲಿ ಹೇಳ್ಬಿಡಿ. ಎಲ್ಲ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀರಾ ಅಂಡ್ ಇಂಜಿನ್ ವಾರಂಟಿ, ಗೇರ್ ಬಾಕ್ಸ್ ವಾರಂಟಿ. ಸರ್ ಕಸ್ಟಮರ್ಗೆ ನಮ್ಮ ಕರ್ನಾಟಕ ಕಾರ್ಸಲ್ಲಿ ಗಾಡಿ ತಗೊಂಡ್ರೆ 1 ವರ್ಷ ಇಂಜಿನ್ ವಾರಂಟಿ ಫ್ರೀ ಆಗಿ ಕೊಡ್ತೀನಿ. ಮತ್ತೆ RC ಟ್ರಾನ್ಸ್ಫರ್ ಫ್ರೀ ಸರ್ ನಮ್ಮ ಆಫೀಸಲ್ಲಿ. ಮತ್ತೆ ₹1 ನಾವು ಕಸ್ಟಮರ್ ಕಮಿಷನ್ ತಗೊಳ್ಳಲ್ಲ ಸರ್. ಏನ್ ಗಾಡಿ ಮೇಲೆ ಪ್ರೈಸ್ ಆಗಿರುತ್ತೆ ಅಷ್ಟೇ ಸರ್. ಗಾಡಿ ಮೇಲೆ ಪ್ರೈಸ್ ಅಲ್ಲ, ಹೇಳಿರೋ ಪ್ರೈಸ್ಗಿಂತ ಕಮ್ಮಿ ಪ್ರೈಸ್ ಗಾಡಿ ಕೊಡ್ತೀವಿ ಸರ್ ನಾವು. ಓಕೆ, ವಿಡಿಯೋದಲ್ಲಿ ಹೇಳಿರೋ ಪ್ರೈಸ್ ಗಿಂತ ಕಮ್ಮಿ ಪ್ರೈಸ್ ಕೊಡ್ತೀರಾ. ಓಕೆ, ಫಸ್ಟ್ ಗಾಡಿ ಯಾವ್ದನ್ನ ಸ್ಟಾರ್ಟ್ ಮಾಡೋಣ ಸರ್? ಜೆನಿಶಿಲೋ ಇದೆ ಸರ್. 2010ನೇ ಮಾಡಲ್ ಸೆಕೆಂಡ್ ಜೆನಿಶಿಲೋ VXC ಪೆಟ್ರೋಲ್ ವೇರಿಯಂಟ್ ಸರ್. ಇದು ಕೇಸರಿ ಸ್ವಿಫ್ಟ್ ಇಂಜಿನ್ ಬರುತ್ತೆ ಸರ್. ಇದಕ್ಕೆ ಇಂಟೀರಿಯರ್ ನಿಮಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 16-17 ಮೈಲೇಜ್ ಬರುತ್ತೆ. 16-17 ಮೈಲೇಜ್ ಬರುತ್ತೆ. ಇಂಟೀರಿಯರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾರು ಟೈರ್ ಕಂಡೀಷನ್ ಆಲ್ಮೋಸ್ಟ್ 90% ಟೈರ್ ಆರಾಮ 90% ಟೈರ್ ಇದೆ ಸರ್. ಇದಕ್ಕೆ ಪ್ರೈಸ್ ಸರ್ ಕೇವಲ 1,25,000 ಮಾರುತಿ ಜೆನಿಶಿಲೋ ಕೊಡ್ತೀನಿ ಸರ್. 125ಕ್ಕೆ 2010ನೇ ಮಾಡಲ್ ಜೆನಿಶಿಲೋ ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತೀವಿ. ಸರ್ ಸ್ವಿಫ್ಟ್ ಲೋ ಬಜೆಟ್ ಅಲ್ಲಿ ಬರ ಅಂದ್ರೆ ನಮ್ದು 14 ಮಾಡಲ್ ಸ್ವಿಫ್ಟ್ VDI ಕೂಡ ಇದೆ ಸರ್. 2014ನೇ ಮಾಡಲ್ ಸ್ವಿಫ್ಟ್ VDI ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ ಆರಾಮಾಗೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ಗಾಡಿಯಲ್ಲಿ. ಇಂಟೀರಿಯರ್ ವೈಸ್ ನಿಮಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, 20+ ಮೈಲೇಜ್ ಬರುತ್ತೆ. ಲೋ ಮೇಂಟೆನೆನ್ಸ್ ವೆಹಿಕಲ್ ಇದು ಸರ್. ಗಾಡಿಯ ಬೆಲೆ ಬಂದ್ಬಿಟ್ಟು ಬರೋ 3,80,000 ಗಾಡಿ ಕೊಡ್ತೀನಿ. 30,000 ಕಸ್ಟಮರ್ ಡೌನ್ ಪೇಮೆಂಟ್ ತಗೋಬರ್ಲಿ, 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಗಾಡಿ ಕಸ್ಟಮರ್ಗೆ. 380ಕ್ಕೆ 14 ಮಾಡಲ್ ಡೀಸೆಲ್ 30,000 ಕಸ್ಟಮರ್ ತಗೋಬರ್ಲಿ, 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಹಾಗೆ i20 ನೋಡ್ತಿದ್ದೀರಾ ಸರ್? ಸರ್ ನಿಮ್ಗೆ ಈ ಗಾಡಿ ಬೇಡ i20 ಕೂಡ ಇದೆ ಸರ್. 2010ನೇ ಮಾಡಲ್ ಸಿಂಗಲ್ ಒಂದು i20 ಆಸ್ಟಾ ಪೆಟ್ರೋಲ್ ವೇರಿಯಂಟ್ ಸರ್. ಇದು AC ಪವರ್ ಸ್ಟೀರಿಂಗ್, 4 ವಿಂಡೋಸ್, DL ಏರ್ ಬ್ಯಾಗು, ಶೇರಿಂಗ್ ಮೋಡ್ ಕಂಟ್ರೋಲರ್, ಮ್ಯಾಗ್ ವೀಲ್, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ ಇದು ಸರ್. ಬರೀ 2,85,000ಕ್ಕೆ 2010ನೇ ಮಾಡಲ್ ಸಿಂಗಲ್ ಅಂದ್ರೆ ಹೋಂಡಾ i20 ಕೊಡ್ತೀನಿ ಸರ್. ನಿಮಗೆ ವೈಟ್ ಗಾಡಿ ಬೇಡ, ಮೆರೂನ್ ಗಾಡಿ ಕೂಡ ಕೊಡ್ತೀನಿ ಸರ್. 2011ನೇ ಮಾಡಲ್ ಹೋಂಡಾ i20. ಇದು ಕೂಡ ಆಸ್ಟಾ ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್. ಇದು ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಟೈರ್ ಕಂಡೀಷನ್ ಕೂಡ ಆರಾಮಾಗೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ವಿತ್ ಮ್ಯಾಗ್ ವೀಲ್ ಇದೆ ಗಾಡಿಯಲ್ಲಿ.
ಇಂಟೀರಿಯರ್ ವೈಸ್ ಇಕ್ಕೋರೆ ನಿಮಗೆ ಎ ಸಿ ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಆಟೋಮೆಟಿಕ್ ವಾರೆನ್ಸ್ ಬರುತ್ತೆ, ಶೇರಿಂಗ್ ಮೋಡ್ ಕಂಟ್ರೋಲ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಒಂದು 16 to 17 ಮೈಲೇಜ್ ಬರುತ್ತೆ. ಬರೀ 2,99,000 2011ನೇ ಮಾಡಲ್ ಸಿಂಗಲ್ ಹೋಂಡಾ i20 ಕೊಡ್ತೀವಿ ಸರ್. ಓಕೆ, ಹಾಗೆ ನೋಡ್ತಾರೆ ಸರ್ ಇನ್ನೊಂದು ಲೋ ಬಜೆಟ್ ಅಲ್ಲಿ ಬೇಕಾದ್ರೆ ಹೋಂಡಾ ಸಿಟಿ ಕೂಡ ಇದೆ ಸರ್. 2006ನೇ ಮಾಡಲ್ ಸೆಕೆಂಡ್ ಹೋಂಡಾ ಸಿಟಿ ZX ವಿಟೆಕ್ ಇಂಜಿನ್ ಬರ್ತಿದ್ದು. Okay. ಪೆಟ್ರೋಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಗಾಡಿ ಇದು. RX ಲೆಕ್ಕಾಚಾರ ಬರುತ್ತೆ ಸರ್. ವಿಟೆಕ್ ಇಂಜಿನ್ ಇದು ತುಂಬಾ ಕ್ಲಾಸ್ ಆಗಿದೆ ಗಾಡಿ. ಬರೀ 1,65,000 2006ನೇ ಮಾಡಲ್ ಹೋಂಡಾ ಸಿಟಿ ಕೊಡ್ತೀವಿ ಸರ್. Volkswagen ಸರ್ Ventos. ಫಾಕ್ಸ್ ವ್ಯಾಗನ್ ಅಲ್ಲಿ ಬೇಕಾದ್ರೆ 2011ನೇ ಮಾಡಲ್ ಫಾಕ್ಸ್ ವ್ಯಾಗನ್ ವೆಂಟೋ ಸಿಂಗಲ್ ಓನರ್ ಡೀಸೆಲ್ ಹೈಲೈನ್ ಟಾಪ್ ಎಂಡ್ ಸರ್ ಇದು. 20+ ಮೈಲೇಜ್ ಬರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ. ಬರೀ 2,85,000 ನಿಮಗೆ ಫಾಕ್ಸ್ ವ್ಯಾಗನ್ ವೆಂಟೋ ಕೊಡ್ತೀನಿ ಸರ್. Volkswagen Polo ಒಂದಿರೋದು ಸರ್ ಪೋಲೋ ಕೂಡ ಇದೆ ಸರ್ ಫಾಕ್ಸ್ ವ್ಯಾಗನ್. ಓಕೆ, ಹೇಳಿ. ಸರ್ ಈ ಪೋಲೋ 2011ನೇ ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಇದು ಕೂಡ ಹೈಲೈನ್ ಸರ್ ಇದು. AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. 20+ ಮೈಲೇಜ್ ಬರುತ್ತೆ ವಿತ್ ಮ್ಯಾಗ್ವಿಲ್ ಬರುತ್ತೆ. ಬರೀ 2,89,000 2011ನೇ ಮಾಡಲ್ ಫಾಕ್ಸ್ ವ್ಯಾಗನ್ ಪೋಲೋ ಕೊಡ್ತೀನಿ ಸರ್ ನಿಮಗೆ. ಓಕೆ, ಹಾಗೆ ಇನ್ನೊಂದು Volkswagen Ventos ಸರ್ ಇದು. ಸರ್ ಪೋಲೋ ಬಿಡ ಅಂದ್ರೆ ರೆಡ್ ಅಲ್ಲಿ ಫಾಕ್ಸ್ ವ್ಯಾಗನ್ ವೆಂಟೋ ಇದೆ ಸರ್. ರೆಡ್ ಅಲ್ಲಿ 2012ನೇ ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್ ಇದು. ಹೈಲೈನ್ ಸರ್ ಇದು. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಶೇರಿಂಗ್ ಮೋಡ್ ಕಂಟ್ರೋಲರ್ ಎಲ್ಲ ಬರುತ್ತೆ. ಬರೀ 3,15,000 2011 ಮಾಡಲ್ 12 ಮಾಡಲ್ ಫಾಕ್ಸ್ ವ್ಯಾಗನ್ ವೆಂಟೋ ಕೊಡ್ತೀನಿ ಸರ್. ಓಕೆ, ಇನ್ನೊಂದು Volkswagen ಇರೋದು ಸರ್. ಸರ್ ಫಾಕ್ಸ್ ವ್ಯಾಗನ್ ಅಲ್ಲ ಸರ್, ವರ್ನಾ ಫ್ಲೂಡಿಕ್ ಇದೆ ಸರ್. Fluidic. 2012ನೇ ಮಾಡಲ್ ಸೆಕೆಂಡ್ ವರ್ನಾ ಫ್ಲೂಡಿಕ್ 1.6 SX ಡೀಸೆಲ್ ವೇರಿಯಂಟ್ 20+ ಮೈಲೇಜ್ ಬರುತ್ತೆ. ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಶೇರಿಂಗ್ ಮೋಡ್ ಕಂಟ್ರೋಲರ್ ಎಲ್ಲ ಬರುತ್ತೆ. ಬರೀ 3,45,000 2012ನೇ ಮಾಡಲ್ ವರ್ನಾ ಫ್ಲೂಡಿಕ್ ಕೊಡ್ತೀನಿ ಸರ್. ಹಾಗೆ ಇನ್ನೊಂದು ಡಸ್ಟರ್ ಒಂದಿರೋದು ಸರ್. ಸರ್ ಮಾಡಲ್ ಡೆಸ್ಟರ್ ಹುಡುಕ್ತೀರಿ 2018ನೇ ಮಾಡಲ್ ಸಿಂಗಲ್ ಅನ್ನೋ ರೆನಾಲ್ಡ್ ಡೆಸ್ಟರ್ RXL ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್ ಇದು. Okay. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯಾಗ್ವಿಲ್ ಎಲ್ಲ ಇದೆ ಸರ್. ಬರೀ 5,80,000 ಕೊಡ್ತೀನಿ. 80,000 ಡೌನ್ ಪೇಮೆಂಟ್ ತಗೋಬರ್ಲಿ 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್ ಕಸ್ಟಮರ್ಗೆ. ಸರ್ ಇದು 5,80,000 2018ನೇ ಮಾಡಲ್ ಸಿಂಗಲ್ ಅನ್ನೋ ಡೀಸೆಲ್ ಡೆಸ್ಟರ್ 20+ ಮೈಲೇಜ್ ಬರುತ್ತೆ. ಓಕೆ, 85 PS. ಹೌದು ಸರ್. ಸರ್ ಸಿಟಿ ಸರ್ SV. ಸರ್ ಹೋಂಡಾ ಸಿಟಿ ಇದೆ 2015ನೇ ಮಾಡಲ್ ಸಿಂಗಲ್ ಅನ್ನೋ ಹೋಂಡಾ ಸಿಟಿ SV ವಿಟೆಕ್ ಪೆಟ್ರೋಲ್ ವೇರಿಯಂಟ್ ಇದು. AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಆಲ್ಮೋಸ್ಟ್ ಫುಲ್ ಟಾಪ್ ಎಂಡ್ ಎಲ್ಲ ಫೀಚರ್ಸ್ ಬರುತ್ತೆ ಸರ್ ಇದಕ್ಕೆ. Okay. ಕಸ್ಟಮರ್ ಬರೀ ಟೇಕ್ ಅಂಡ್ ಡ್ರೈವ್ ಮಾಡ್ಬೇಕು ಸರ್ ಗಾಡಿ ಇದು. ಸರ್ ಈ ಗಾಡಿ ಬಂದ್ಬಿಟ್ಟು ಬರೀ 4,90,000 ಕೊಡ್ತೀನಿ ಸರ್ ಇದು. 40,000 ಡೌನ್ ಪೇಮೆಂಟ್ ತಗೊಬರ್ಲಿ 4 ಲಕ್ಷ ಕಸ್ಟಮರ್ಗೆ ಲೋನೇ ಮಾಡಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ರಿಡ್ಸ್ ಇರೋದು ಸರ್ ರಿಟ್ಸು 2011ನೇ ಮಾಡಲ್ ಸೆಕೆಂಡ್ ರಿಟ್ಸ್ VXE ಪೆಟ್ರೋಲ್ ವೇರಿಯಂಟ್ ಇದು. AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಒಂದು 16 to 17 ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 2,15,000 ನಿಮಗೆ ಮಾರುತಿ ರಿಟ್ಸ್ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್. ಸರ್ ವರ್ನಾ ಇದೆ 2008ನೇ ಮಾಡಲ್ ಸೆಕೆಂಡ್ ಓನರ್ VT ಪೆಟ್ರೋಲ್ ವೇರಿಯಂಟ್ ಸರ್ ಇದು. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ ಧೂಲಲ್ಲಿ ನಿಂತು ಗಲೀಜಾಗಿದೆ. ಬರೀ 1,65,000 ನಿಮಗೆ ವರ್ನಾ ಕೊಡ್ತೀನಿ ಸರ್. ಸರ್ ಟಾಟಾ ಜೆಸ್ಟ್ 2017ನೇ ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಕಾಟ್ರೇಜ್ ಅಟ್ ಸ್ವಿಫ್ಟ್ ಇಂಜಿನ್ ಬರುತ್ತೆ ಸರ್ ಇದಕ್ಕೆ. ನಮ್ಮ ಉತ್ತರ ಕರ್ನಾಟಕ ಕಸ್ಟಮರ್ ತುಂಬಾ ಟಾಟಾ ಗಾಡಿ ಬೇಕಂತಿರ್ತಾರೆ. ಅದರಲ್ಲೂ ಮಾಡ್ಲ ಗಾಡಿ ಕೇಳಿದ್ರೆ ಸಿಂಗಲ್ ಓನರ್ ಕೇಳ್ತಾರೆ. ಬರೋ 3,45,000 17 ಮಾಡಲ್ ಸಿಂಗಲ್ ಓನರ್ ಟಾಟಾ ಜೆಸ್ಟ್ ಕೊಡ್ತೀನಿ. ಅದು ಡೀಸೆಲ್ ಕೊಡ್ತೀನಿ. 40,000 ಡೌನ್ ಪೇಮೆಂಟ್ ತಗೊಬರ್ಲಿ ಉಳಿದಿದ್ದೆಲ್ಲ ಕಸ್ಟಮರ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್ ಸ್ವಿಫ್ಟ್ ಡಿಸೈರ್ 2013ನೇ ಮಾಡಲ್ ಸಿಂಗಲ್ ಓನರ್ VXE ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಬರೋ 3.5 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದು. 3,50,000. 3,50,000 50,000 ಡೌನ್ ಪೇಮೆಂಟ್ ತಗೋರಿ 3 ಲಕ್ಷ ಕಸ್ಟಮರ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಇದಕ್ಕೆ. ಸರ್ ಹೋಂಡಾ ಸಿಟಿ 2007ನೇ ಮಾಡಲ್ ಥರ್ಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಇದಕ್ಕೂ ಕೂಡ ವಿಟೆಕ್ ಇಂಜಿನ್ ಬರುತ್ತೆ. ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ. ಬರೋ 1,65,000 ನಿಮಗೆ ಹೋಂಡಾ ಸಿಟಿ ZX ಕೊಡ್ತೀನಿ ಸರ್. 165ಕ್ಕೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ i20 ಸರ್ ಇನ್ನೊಂದು i20 ಇದೆ ಸರ್ 2012ನೇ ಮಾಡಲ್ ಸೆಕೆಂಡ್ i20 ಆಲ್ಸೋ ಡೀಸೆಲ್ ವೇರಿಯಂಟ್ ಸರ್ ಇದು. 20+ ಮೈಲೇಜ್ ಬರುತ್ತೆ. ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಶೇರಿಂಗ್ ಮೋಡ್ ಕಂಟ್ರೋಲರ್ ಎಲ್ಲ ಫೀಚರ್ಸ್ ಬರುತ್ತೆ. ಬರೀ 2,65,000 ಹೋಂಡಾ i20 ಕೊಡ್ತೀನಿ ಸರ್ ತಮಗೆ. ಸರ್ ನೆಕ್ಸ್ಟ್ ವೆಹಿಕಲ್ ನಿಸಾನ್ ಟೆರಾನೋ 2013ನೇ ಮಾಡಲ್ ಸಿಂಗಲ್ ಓನರ್ ಡೀಸೆಲ್ 85 PS ಇದು. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು ಎಲ್ಲ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದೆ. ಬರೋ 3.5 ಲಕ್ಷಕ್ಕೆ ನಿಸಾನ್ ಟೆರಾನೋ ಕೊಡ್ತೀನಿ. 50,000 ಕಸ್ಟಮರ್ ಡೌನ್ ಪೇಮೆಂಟ್ ತಗೋಬರ್ಲಿ 3 ಲಕ್ಷ ಕಸ್ಟಮರ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಇದಕ್ಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ನಿಮಗೆ ಟಾಟಾ ಇಂಡಿಗೋ ಮಾನ್ಸಾ ಇದೆ 2011ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಇದು. ಬರೋ 1,60,000 ಟಾಟಾ ಇಂಡಿಗೋ ಮಾನ್ಸಾ ಕೊಡ್ತೀನಿ. 1.5 ಇನ್ನ ಕಮ್ಮಿಗೆ ಬೇಕಾ ಸರ್? ಕರ್ನಾಟಕ ಕರ್ಸಿಗೆ ಒಂದು ವಿಸಿಟ್ ಆಗಲಿ ಕಸ್ಟಮರ್ಗೆ ಗಾಡಿ ಕೊಡ್ತೀನಿ ಸರ್. ಹೋಂಡಾ i20 2011ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಇದು. ಬರೀ 2,25,000 ಹೋಂಡಾ i20 ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಹೋಂಡಾ ಸಿಟಿ ಇದೆ 2006ನೇ ಮಾಡಲ್ ಥರ್ಡ್ ಓನರ್ ಪೆಟ್ರೋಲ್ ವೇರಿಯಂಟ್ ವಿಟೆಕ್ ಇಂಜಿನ್ ಬರ್ತಿದ್ದಕ್ಕೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಗುಡ್ ಕಂಡೀಷನ್ ಟೈರ್, ಡಾಕ್ಯುಮೆಂಟ್ ಎಲ್ಲ ಅಪ್ಡೇಟ್ ರನ್ನಿಂಗ್ ಇದೆ. ಬರೋ 1,45,000 ನಿಮಗೆ ಹೋಂಡಾ ಸಿಟಿ ZX ಕೊಡ್ತೀನಿ ಸರ್ ನಿಮಗೆ. ಸರ್ ಶವರ್ಲೆ ಕ್ರೂಸ್ ಇದು 2011ನೇ ಮಾಡಲ್ ಥರ್ಡ್ ಓನರ್ LTZ ಆಟೋಮೆಟಿಕ್ ವಿತ್ ಸನ್ರೂಫ್ ಬರುತ್ತೆ ಸರ್ ಗಾಡಿಗೆ. ಇದು ಒಳ್ಳೆ ಗಾಡಿ ಓಡಿಸೋ ಗಾಡಿ ಸರ್ ಇದು. ಬರೀ 3,15,000 ಶವರ್ಲೆ ಕ್ರೂಸ್ ಕೊಡ್ತೀನಿ ಸರ್ ನಿಮಗೆ. i20 ಸರ್ i20 2013ನೇ ಮಾಡಲ್ ಸೆಕೆಂಡ್ ಓನರ್ ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್ ವಿತ್ ಆಪ್ಷನಲ್ ವೆಹಿಕಲ್ ಸರ್ ಇದು.
AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ. ಬರೀ 2,85,000 ಕೊಡ್ತೀನಿ. 35,000 ಕಸ್ಟಮರ್ ಡೌನ್ ಪೇಮೆಂಟ್ ತಗೊಳ್ಳಿ, 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಇದಕ್ಕೆ. ಕ್ವಿಡ್ ಹೋಗೋದಾರೆ ಸರ್? ಸರ್ ಕ್ವಿಡ್ 2016ನೇ ಮಾಡಲ್ ಸಿಂಗಲ್ ಅಂದ್ರೆ RX ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಬರೀ 2,35,000 ರೆನಾಲ್ಟ್ ಕ್ವಿಡ್ ಕೊಡ್ತೀನಿ ಸರ್ ನಿಮಗೆ. ಫೋರ್ಡ್ ಫಿಗೋ ಸರ್? ಸರ್ ಫಿಗೋ 2013ನೇ ಮಾಡಲ್ ಸೆಕೆಂಡ್ ಡೀಸೆಲ್ ಟೈಟಾನಿಯಂ ಸರ್ ಇದು. ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. ಬರೀ 2,35,000 ನಿಮಗೆ ಫೋರ್ಡ್ ಫಿಗೋ ಕೊಡ್ತೀನಿ ಸರ್. ಡೀಸೆಲ್ ಅಲ್ವಾ ಸರ್? ಡೀಸೆಲ್ ವೇರಿಯಂಟ್ ಸರ್, 20+ ಮೈಲೇಜ್ ಬರುತ್ತೆ ಸರ್ ನಿಮಗೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್ ಇದು ಮಹೀಂದ್ರಾ ಕಾಂಟೋ ಸರ್, ಮಹೀಂದ್ರಾ ಜೈಲೋ ತಮ್ಮ ಸರ್ ಇದು. 7 ಸೀಟರ್ ವೆಹಿಕಲ್ 2013ನೇ ಮಾಡಲ್ ಸಿಂಗಲ್ ಓನರ್. ಬರೀ 2,70,000 ಮಹೀಂದ್ರಾ ಕಾಂಟೋ ಕೊಡ್ತೀನಿ ಸರ್ ನಿಮಗೆ. ಸ್ವಿಫ್ಟ್ ಸರ್ ಸ್ವಿಫ್ಟ್ 2010ನೇ ಮಾಡಲ್ ಸೆಕೆಂಡ್ ಓನರ್ VXC ಪೆಟ್ರೋಲ್ ವೇರಿಯಂಟ್ ಇದು. ಬರೀ 2,55,000 ನಿಮಗೆ ಮಾರುತಿ ಸ್ವಿಫ್ಟ್ ಕೊಡ್ತೀನಿ ಸರ್ ನಿಮಗೆ. ಡೀಸೆಲ್ ವೇರಿಯಂಟ್ ಮೇ ಬಿ ಸರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಪೆಟ್ರೋಲ್ ವೇರಿಯಂಟಾ? ಹೌದು ಸರ್. ಫಿಯೆಸ್ಟಾ 2010ನೇ ಮಾಡಲ್ ಸೆಕೆಂಡ್ ಓನರ್, 5 ವರ್ಷ FC ರನ್ನಿಂಗ್ ಇದೆ, 1 ವರ್ಷ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬರೋ 1,65,000 ಟಾಪ್ ಎಂಡ್ ಮಾಡಲ್ ಫೋರ್ಡ್ ಫಿಯೆಸ್ಟಾ ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಟಾಟಾ ಸರ್ ಇನ್ನೊಂದು ಟಾಟಾ ಇಂಡಿಗೋ ಇದೆ ಸರ್, 2011ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್ ಇದು. ಬರೋ 1,65,000 ನಿಮಗೆ ಟಾಟಾ ಇಂಡಿಗೋ ಕೊಡ್ತೀನಿ ಸರ್ ನಿಮಗೆ. ಸರ್ ಇನ್ನೊಂದು ಫಿಯೆಸ್ಟಾ ಇದೆ 2008ನೇ ಮಾಡಲ್ ಸೆಕೆಂಡ್ ಓನರ್. ಬರೋ 1,45,000 ನಿಮಗೆ ಈ ಫಿಯೆಸ್ಟಾ ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಇಂಡಿಗೋ ಮಾನ್ಸಾ ಇದೆ ಸರ್, 2011ನೇ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಸರ್ ಇದು. ಡಾಕ್ಯುಮೆಂಟ್ ಎಲ್ಲ ಅಪ್ಡೇಟ್ ರನ್ನಿಂಗ್ ಇದೆ. ಬರೋ 1,65,000 ನಿಮ್ಗೆ ಟಾಟಾ ಇಂಡಿಗೋ ಮಾನ್ಸಾ ಕೊಡ್ತೀನಿ ಸರ್. ಹುಂಡಾಯಿ ವರ್ನಾ ಸರ್? ಸರ್ ವರ್ನಾ ಫ್ಲೂಡಿಕ್ ಸರ್ ಇದು, 2011ನೇ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಬರೀ 2,80,000 ವರ್ನಾ ಫ್ಲೂಡಿಕ್ ಕೊಡ್ತೀನಿ ಸರ್ ನಿಮಗೆ. ಹಾಗೆ ಎಕ್ಸೆಂಟ್ ತೋರಿಸ್ತೀರಾ ಸರ್? ಸರ್ ಎಕ್ಸೆಂಟು 2018ನೇ ಮಾಡಲ್ ಥರ್ಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್ ಇದು. Okay. ಬರೀ 2,85,000 ನಿಮಗೆ ಹೊಂಡಾ ಎಕ್ಸೆಂಟ್ ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ. ಇನ್ನೊಂದು ಸಿಟಿ ಇರೋದು ಸರ್ ಇನ್ನೊಂದು ಹೋಂಡಾ ಸಿಟಿ ZX ಇದೆ ಸರ್, 2006ನೇ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಡಾಕ್ಯುಮೆಂಟ್ ಎಲ್ಲ ಅಪ್ಡೇಟ್ ರನ್ನಿಂಗ್ ಇದೆ. ಬರೋ 1,65,000 ನಿಮಗೆ ಹೋಂಡಾ ಸಿಟಿ ZX ಕೊಡ್ತೀನಿ ಸರ್ ನಿಮಗೆ. 165ಕ್ಕೆ. ನೆಕ್ಸ್ಟ್ ವೆಹಿಕಲ್ ಸ್ಯಾಂಟ್ರಾ ಸರ್ ಲೋ ಬಜೆಟ್ ಅಲ್ಲಿ ಸ್ವಿಫ್ಟ್ ಇದೆ ಸರ್, ಕಸ್ಟಮರ್ ಕೂಡ ನೋಡ್ತವ್ರೆ. ಹಾ. 2006ನೇ ಮಾಡಲ್ ಥರ್ಡ್ ಓನರ್ ಸ್ವಿಫ್ಟ್ VXC ಪೆಟ್ರೋಲ್ ವೇರಿಯಂಟ್. ಬರೋ 1,35,000 ನಿಮಗೆ ಮಾರುತಿ ಸ್ವಿಫ್ಟ್ ಕೊಡ್ತೀನಿ ಸರ್. 135ಕ್ಕೆ? ಬರೋ 1,35,000 ಮಾರುತಿ ಸ್ವಿಫ್ಟ್ ಕೊಡ್ತೀನಿ ಸರ್ ನಿಮಗೆ. ಅದು ಮ್ಯಾಗ್ವಿಲ್ ಎಲ್ಲ ಬಂದಿದೆ? ಹೌದು ಸರ್, ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಓಕೆ ಸ್ಯಾಂಟ್ರೋ? ಸರ್ ಸ್ಯಾಂಟ್ರೋ 2008ನೇ ಮಾಡಲ್ ಥರ್ಡ್ ಓನರ್ ಆಗಿದೆ, ಎಕ್ಸೋ ಫುಲ್ ಟಾಪ್ ಎಂಡ್. ಬರೋ 1,35,000 ನಿಮಗೆ ಹೊಂಡಾ ಸ್ಯಾಂಟ್ರೋ ಕೊಡ್ತೀನಿ ಸರ್. ಸರ್ ರಿಟ್ಸು 2011ನೇ ಮಾಡಲ್ ಸೆಕೆಂಡ್ ಓನರ್ VXC ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಬರೋ 2,25,000 ನಿಮಗೆ ಮಾರುತಿ ರಿಟ್ಸ್ ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಸರ್? ಸರ್ ಟಾಟಾ ಇಂಡಿಕಾ ಇದೆ ಸರ್, 2008ನೇ ಮಾಡಲ್ ಸೆಕೆಂಡ್ ಓನರ್. ಬರೋ 60,000 ಇಂಡಿಕಾ ಕೊಡ್ತೀನಿ ಸರ್. 50 ಏನಾದ್ರು ಚಾನ್ಸ್ ಇದೆಯಾ ಸರ್ 55,000 ಕೊಡ್ತೀನಿ ಸರ್ ಇಂಡಿಕಾ ಇದು. ಓಕೆ ನೆಕ್ಸ್ಟ್ ಸರ್ ಮಾರುತಿ ವೆರ್ಸಾ ತುಂಬಾ ಜನ ಕಸ್ಟಮರ್ ಲೋ ಬಜೆಟ್ ಅಲ್ಲಿ 7 ಸೀಟರ್ ವೆಹಿಕಲ್ ಹುಡುಕ್ತಿರ್ತಾರೆ. 2004ನೇ ಮಾಡಲ್ ಥರ್ಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. AC ಪವರ್ ಶೇರಿಂಗ್ ಅಷ್ಟೇ ಸರ್ ಬರೋದಿದ್ದಕ್ಕೆ, 7 ಸೀಟರ್ ವೆಹಿಕಲ್ ಇದು. ಹೌದು. ಬರೋ 1,45,000 ನಿಮಗೆ ಮಾರುತಿ ವೆರ್ಸಾ ಕೊಡ್ತೀನಿ ಸರ್. ನೆಕ್ಸ್ಟ್ ಆಲ್ಟೋ ಹೋಗೋದಾದ್ರೆ ಸರ್? ಸರ್ ಆಲ್ಟೋ ಇದೆ 2010ನೇ ಮಾಡಲ್ ಸಿಂಗಲ್ ಆಲ್ಟೋ VXC ಪೆಟ್ರೋಲ್ ವೇರಿಯಂಟ್ ಇದು. ಬರೋ 1,65,000 ನಿಮಗೆ ಮಾರುತಿ ಆಲ್ಟೋ ಕೊಡ್ತೀನಿ ಸರ್. ಇನ್ನೊಂದು ಸರ್ ನಿಮಗೆ ಸಿಲ್ವರ್ ಬೇಡ ಅಂತ ಬ್ಲ್ಯಾಕ್ ಮಾಡಿಫೈ ಆಗಿರೋ ಆಪ್ಷನ್ ಕೂಡ ಇದೆ ಸರ್ ಇದು. 2008ನೇ ಮಾಡಲ್ ಸೆಕೆಂಡ್ ಓನರ್, ಇದು ಕೂಡ LXC ಪೆಟ್ರೋಲ್ ವೇರಿಯಂಟ್, AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಡಾಕ್ಯುಮೆಂಟ್ ಅಪ್ಡೇಟ್ ರನ್ನಿಂಗ್ ಇದೆ. ಬರೋ 1,55,000 ನಿಮಗೆ ಮಾರುತಿ ಆಲ್ಟೋ ಕೊಡ್ತೀನಿ ಸರ್ ಇದು. ಸರ್ ರೆನಾಲ್ಟ್ ಡಸ್ಟರ್ 2016ನೇ ಮಾಡಲ್ ಸಿಂಗಲ್ ಓನರ್ 85 PS ಡೀಸೆಲ್ ಸರ್ ಇದು. ಬರೋ 4,99,000 ರೆನಾಲ್ಟ್ ಡಸ್ಟರ್ ಕೊಡ್ತೀನಿ ಸರ್ ನಿಮಗೆ. ETOS 2011ನೇ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ V ವೇರಿಯಂಟ್ ಫುಲ್ ಟಾಪ್ ಎಂಡ್ ಇದು. AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಬರೋ 2,65,000 ನಿಮಗೆ ETOS ಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ನಿಮಗೆ ಇನ್ನೊಂದು ಹೋಂಡಾ 820 ಎಲೈಟ್ ಇದೆ, 2015ನೇ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಇದು, ಮ್ಯಾಗ್ನಾ ಇದು. ಬರೋ 4,45,000 ನಿಮಗೆ ಹೋಂಡಾ 820 ಎಲೈಟ್ ಕೊಡ್ತೀನಿ ನಿಮಗೆ. ಇನ್ನೊಂದು ವೆಹಿಕಲ್ ಹೋಗ್ತಾರೆ ಸರ್? ಇನ್ನೊಂದು ವರ್ನಾ ಫ್ಲೂಡಿಕ್ ಇದೆ, 2013ನೇ ಮಾಡಲ್ ಸೆಕೆಂಡ್ ಓನರ್ SX ಡೀಸೆಲ್ ಇದು. ಬರೋ 3,55,000 ನಿಮಗೆ ವರ್ನಾ ಫ್ಲೂಡಿಕ್ ಕೊಡ್ತೀನಿ ನಿಮಗೆ. ವರ್ನಾ ಫ್ಲೂಡಿಕ್ 2013ನೇ ಮಾಡಲ್ ಸೆಕೆಂಡ್ ಓನರ್ ಸಿಂಗಲ್ ಓನರ್ ಸರ್ ಇದು, SX ಆಪ್ಷನಲ್ ವೆಹಿಕಲ್ ಇದು. ಬರೋ 3,85,000 ನಿಮಗೆ ಫ್ಲೂಡಿಕ್ ವರ್ನಾ ಕೊಡ್ತೀನಿ ನಿಮ್ಗೆ ಇದು. I10 ನೋಡೋದಾದ್ರೆ? I10 2011ನೇ ಮಾಡಲ್ ಸಿಂಗಲ್ ಓನರ್ ಮ್ಯಾಗ್ನಾ ಇದು. ಬರೀ 2,20,000 ಹೋಂಡಾ I10 ಕೊಡ್ತೀನಿ. ಸಿಟಿ ಸರ್? ಸಿಟಿ 2011ನೇ ಮಾಡಲ್ ಸಿಂಗಲ್ ಓನರ್ VMP ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. ಬರೀ 2,99,000 ಹೋಂಡಾ ಸಿಟಿ ವಿಟೆಕ್ ಕೊಡ್ತೀನಿ ನಿಮಗೆ. ಪೋಲೋಗಳು ನೋಡೋದಾದ್ರೆ? ಪೋಲೋ 2012ನೇ ಮಾಡಲ್ ಡೀಸೆಲ್ ಸೆಕೆಂಡ್ ಓನರ್, ಬರೀ 2,65,000 ಫಾಕ್ಸ್ವ್ಯಾಗನ್ ಪೋಲೋ ಕೊಡ್ತೀನಿ ನಿಮ್ಗೆ ಇದು. ಓಕೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಸರ್? ಇನ್ನೊಂದು ಸ್ವಿಫ್ಟ್ ಇದೆ 2014ನೇ ಮಾಡಲ್ ಸಿಂಗಲ್ ಓನರ್ VXC ಪೆಟ್ರೋಲ್ ವೇರಿಯಂಟ್ ಇದು. ಬರೋ 3,65,000 ನಿಮಗೆ ಮಾರುತಿ ಸ್ವಿಫ್ಟ್ ಕೊಡ್ತೀನಿ ನಿಮಗೆ. ಇನ್ನೊಂದು ಸಿಟಿ ಇರೋದು? ಇನ್ನೊಂದು ಸಿಟಿ ಇದೆ 2010ನೇ ಮಾಡಲ್ ಸೆಕೆಂಡ್ ಓನರ್, ಬರೀ 2,80,000 ನಿಮಗೆ ಈ ಸಿಟಿ ಕೊಡ್ತೀನಿ ನಿಮಗೆ. ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಹೋಂಡಾ 820 ಇದೆ, 2010ನೇ ಮಾಡಲ್ ಸೆಕೆಂಡ್ ಓನರ್, ಬರೀ 2,60,000 ನಿಮ್ಗೆ ಹೋಂಡಾ 820 ಕೊಡ್ತೀನಿ ನಿಮಗೆ. ಇನ್ನೊಂದು ಇರೋದು I20 ಪೆಟ್ರೋಲ್ ಬೇಡಂದ್ರೆ ಡೀಸೆಲ್ ಆಪ್ಷನ್ ಕೂಡ ಕೊಡ್ತೀನಿ. 2011ನೇ ಮಾಡಲ್ ಸೆಕೆಂಡ್ ಓನರ್, ಬರೀ 2,60,000 ನಿಮಗೆ ಈ I20 ಕೊಡ್ತೀನಿ ನಿಮ್ಗೆ ಇದು. ನೆಕ್ಸ್ಟ್ ವೆಹಿಕಲ್ ಸರ್? ಇನ್ನ ನಿಮಗೆ ಹೋಂಡಾ ಸಿಟಿ ಕೊಡ್ತೀನಿ 2008ನೇ ಮಾಡಲ್ ಸಿಂಗಲ್ ಓನರ್, ಬರೋ 1,79,000 ಕೊಡ್ತೀನಿ ಇದು. ನೆಕ್ಸ್ಟ್ ವೆಹಿಕಲ್ ಸರ್? ಸ್ಕೋಡಾ ರ್ಯಾಪಿಡ್ ಇದೆ 2014ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್, ಬರೀ 3,25,000 ನಿಮಗೆ 14 ಮಾಡಲ್ ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ.
ಓಕೆ ಹಾಗೆ ಇನ್ನೊಂದು ವೆಹಿಕಲ್ ಹೋಗೋದಾರೆ ಸರ್ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ 2015ನೇ ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು ಬರೀ 4,99,000 ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ ಡೀಸೆಲ್. ಲೋನ್ ಆಗುತ್ತಲ್ಲ ಸರ್ ಇದಕ್ಕೆ? ಸರ್ ಖಂಡಿತ ಇದಕ್ಕೂ ಲೋನ್ ಆಗುತ್ತೆ ಇದಕ್ಕೂ ಲೋನ್ ಆಗುತ್ತೆ ಸರ್. ಓಕೆ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಇನ್ನೊಂದು ಮಾರುತಿ SX4 ಇದೆ 2008ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 1,85,000 ಮಾರುತಿ SX4 ಕೊಡ್ತೀನಿ ಸರ್. ಅದು ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಅದು ಫುಲ್ ಟಾಪ್ ಎಂಡ್ ಸರ್. Next vehicle. ಇನ್ನೊಂದು ಸಿಟಿ ಇದೆ 2010ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 2.5 ಲಕ್ಷ ಕೊಡ್ತೀನಿ ಸರ್ ಇದು. ಓಕೆ ಇನ್ನೊಂದು ಇರೋದು ಸರ್ I10 2011ನೇ ಮಾಡಲ್ ಸಿಗ್ನಲ್ ಓನರ್ ಬರೀ 2,15,000 ಗಾಡಿ ಕೊಡ್ತೀನಿ ಸರ್ ಇದು. ಹೇಳಿ. ಸ್ಕೋಡಾ ಲಾರ 2011ನೇ ಮಾಡಲ್ ಸೆಕೆಂಡ್ ಓನರ್ ಆಡಿ A4 ಇಂಜಿನ್ ಬರುತ್ತೆ ಡೀಸೆಲ್ ಇದು ಬರೀ 3,20,000 ಸ್ಕೋಡಾ ಲಾರ ಟಾಪ್ ಎಂಡ್ ಮಾಡಲ್ ಗಾಡಿ ಕೊಡ್ತೀನಿ. ಕ್ವಿಡ್ ಸರ್? ಸರ್ ಕ್ವಿಟ್ಟು 2015ನೇ ಮಾಡಲ್ ಸಿಂಗಲ್ ಓನರ್ RX ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು ಬರೀ 2,35,000 ಕ್ವಿಟ್ ಕೊಡ್ತೀನಿ ಸರ್ ನಿಮಗೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್ I10 2011ನೇ ಮಾಡಲ್ ಸಿಂಗಲ್ ಓನರ್ 2,20,000 I10 ಕೊಡ್ತೀನಿ ಸರ್. ನೆಕ್ಸ್ಟ್ ಎಷ್ಟು? ಸರ್ ಮಾರುತಿ ಜೆನಿಶಿಲೋ 13ನೇ ಮಾಡಲ್ ಸಿಂಗಲ್ ಓನರ್ 33,000 ಓಡಿದೆ 2,79,000 ಗಾಡಿ ಕೊಡ್ತೀನಿ ಸರ್. 2,79,000ಕ್ಕೆ ಹೌದು sir. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್ ಇನ್ನೊಂದು ವರ್ನಾ ಫ್ಲೂಡಿಕ್ ಇದೆ ಸರ್ 2014ನೇ ಮಾಡಲ್ ಸೆಕೆಂಡ್ ಓನರ್ ಬರೋ 3,65,000 ಫ್ಲೂಡಿಕ್ ವರ್ನಾ ಕೊಡ್ತೀನಿ ಸರ್ ನಿಮಗೆ. 3,65,000ಕ್ಕೆ ವರ್ನಾ ಫ್ಲೂಡಿಕ್ ಸರ್ ಫ್ಲೂಡಿಕ್ ಬೇಡ I20 ಬೇಕಾ 2010ನೇ ಮಾಡಲ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ ಎಲ್ಲ ಅಪ್ ಟು ರನ್ನಿಂಗ್ ಇದೆ ಬರೀ 2,45,000 ನಿಮಗೆ ಹೋಂಡಾ I20 ಕೊಡ್ತೀನಿ ಸರ್. ಓಕೆ ಇನ್ನೊಂದಿರೋದು I20 ಸರ್ I20 ಬೇಡವಾ ಹೋಂಡಾ ಸಿಟಿ ಬೇಕಾ 2009ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 2.5 ಲಕ್ಷಕ್ಕೆ ಹೋಂಡಾ ಸಿಟಿ ಕೊಡ್ತೀನಿ ಸರ್. ಸರ್ ಹೋಂಡಾ 8 2012ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 2,25,000 ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಸ್ವಿಫ್ಟ್ ಸರ್? ಸರ್ ಸ್ವಿಫ್ಟ್ 2010ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 2,60,000 ಸ್ವಿಫ್ಟ್ ಕೊಡ್ತೀನಿ ಸರ್. ಟಾಪ್ ಎಂಡ್ ಸರ್ ಇದು? ಸರ್ VDI ಸರ್ ಮಿಡ್ ವೇರಿಯಂಟ್ ಬರುತ್ತೆ ಸರ್ ಇದು. ನೆಕ್ಸ್ಟ್ ಸ್ಯಾಂಟ್ರೋ? ಸರ್ ಸ್ಯಾಂಟ್ರೋ 2008ನೇ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವಿತ್ CNG ಬರೋ 1,65,000 ಸ್ಯಾಂಟ್ರೋ ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಟಾಟಾ ಇಂಡಿಗಾ ವಿಸ್ತಾ 2011ನೇ ಮಾಡಲ್ ಸೆಕೆಂಡ್ ಓನರ್ ಕಾಟ್ರೇಜ್ ಸ್ವಿಫ್ಟ್ ಇಂಜಿನ್ ಬರುತ್ತೆ ಬರೋ 1,85,000 ಇಂಡಿಗಾ ವಿಸ್ತಾ ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್? ಸರ್ ಮಾರುತಿ SX4 2010ನೇ ಮಾಡಲ್ ಸಿಂಗಲ್ ಓನರ್ ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ 1,99,000 ಗಾಡಿ ಕೊಡ್ತೀನಿ ಸರ್. ಓಕೆ ಸಿಟಿ ಸರ್? ಸರ್ ಹೋಂಡಾ ಸಿಟಿ 2010ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 2,49,000 ಗಾಡಿ ಕೊಡ್ತೀನಿ ಸರ್ ಇದು. ಓಕೆ ನೆಕ್ಸ್ಟ್ ವೆಹಿಕಲ್ ನಿಸಾನ್ ಮೈಕ್ರಾನ ಸರ್? ಸರ್ ಮೈಕ್ರಾ 2010ನೇ ಮಾಡಲ್ ಸೆಕೆಂಡ್ ಓನರ್ ಬರೋ 1,49,000 ನಿಸಾನ್ ಮೈಕ್ರಾ ಕೊಡ್ತೀನಿ ಸರ್. ಓಕೆ ಪೋಲೋ ಸರ್? ಸರ್ ಪೋಲೋ 2010ನೇ ಮಾಡಲ್ ಸಿಂಗಲ್ ಓನರ್ 2,65,000 ಗಾಡಿ ಕೊಡ್ತೀನಿ ಸರ್. ಸರ್ ವರ್ನಾ ಟ್ರಾನ್ಸ್ಫಾರ್ಮರ್ 2011ನೇ ಮಾಡಲ್ ಸೆಕೆಂಡ್ ಓನರ್ ಫ್ರೆಶ್ FC ಮತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ 2,55,000 ನಿಮಗೆ ವರ್ನಾ ಟ್ರಾನ್ಸ್ಫಾರ್ಮರ್ ಕೊಡ್ತೀನಿ ಸರ್. ಸರ್ I20 2009ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 2,25,000 ಹೋಂಡಾ I20 ಕೊಡ್ತೀನಿ ಸರ್ ನಿಮಗೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್? ಸರ್ ETO ಸ್ಲೀವಾ ಇದೆ ಮಾರುತಿ SX4 ಕೂಡ ಇದೆ ಸರ್. ಹೇಳಿ. ETO ಸ್ಲೀವಾ ತಗೊಳ್ಳಿ ಸರ್ ಫಸ್ಟ್ ಇಲ್ಲಿ. ETO ಸ್ಲೀವಾ 2011ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 2,45,000 ಕೊಡ್ತೀನಿ ಸರ್. ಸರ್ SX4 2011ನೇ ಮಾಡಲ್ ಸೆಕೆಂಡ್ ಓನರ್ VDI ಡೀಸೆಲ್ ಸರ್ ಇದು 2,80,000 ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಯಾವ ತೋರಿಸ್ತೀರಾ ಸರ್ ಇನ್ನೊಂದು ಕೊರೊಲಾಟಿಸ್ ಇದೆ 2010ನೇ ಮಾಡಲ್ ಸಿಂಗಲ್ ಓನರ್ ಬರೀ 2,99,000 ಗಾಡಿ ಕೊಡ್ತೀನಿ ಸರ್. ವರ್ನಾ ಸರ್? ಸರ್ ವರ್ನಾ 2008ನೇ ಮಾಡಲ್ ಸೆಕೆಂಡ್ ಓನರ್ 1,89,000 ಗಾಡಿ ಕೊಡ್ತೀನಿ ಸರ್.